ಬಂದಿದ್ದೀವಿ. ಹೌದು ಗುರು, ನಾವು ಬಂದಿರೋದು ಗೋಕರ್ಣ ರೀ. ಹೌದು, ರಾತ್ರಿ ಬಿಟ್ಟದ್ನ ನಾವು ಬೆಳಗ್ಗೆ ಮುಂಜಾನೆ ಅಷ್ಟರಲ್ಲಿ 9 ಗಂಟೆ 8:30 ಮೇ ಬಿ ಆಗಿತ್ತೇನೋ, 8:30 9 ಗಂಟೆ ಅಷ್ಟರಲ್ಲಿ ನಾವು ಗೋಕರ್ಣ ರೀಚ್ ಆದ್ವಿ. ಗೋಕರ್ಣಕ್ಕೆ ಬಂದಿದ್ದ ಕೂಡಲೇ ನಾವು ಏನು ಆಲೋಚನೆ ಮಾಡ್ತಿರೋ ಸಮುದ್ರಕ್ಕೆ ಎಲ್ಲರೂ ಜಿಗ್ದಿದ್ದೇ ಆಯಿತು. ಸಿಕ್ಕಾಪಟ್ಟೆ ಜೋಶಲ್ಲ ಅಂತೂ 2 ಅವರ್ ಮೇಲೆ ಅನಿಸುತ್ತೆ. 2 ಅವರ್ ಮೇಲೆ ನಾವು ನೀರಲ್ಲಿ ಎಲ್ಲ ಒದ್ದಾಡಿ, ಯಾಕೆ ಹೇಳ್ತೀರಾ, ನೀರಲ್ಲಿ ಆ ಬಿಸಿಲಂತೂ ನಾವು ಬಂದಾಗ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಎಲ್ಲರೂ ಸಹ ನೀರಲ್ಲಿ 2 ಗಂಟೆ ನೀರಲ್ಲಿ ಆಡಿದ್ದು. ನಂತರ ನಾವು ಎಲ್ಲರೂ ಪೋಸ್ ಕೊಟ್ಟಿದ್ದೇನು, ಫೋಟೋಗಳು ಹಿಡ್ದಿದ್ದೇನು, ಅದಕ್ಕೆ ಅರ್ಧ ಸಮಯ ಕಾಲ ಹೋಯ್ತು ಅಂತ ಸಹ ಹೇಳ್ಬೋದು. ಅಲ್ಲಿಂದ ನಾವು ಸ್ಟೆಂಟ್ ಮಾಡೋಕ್ಕೆ ಹೋದೆ. ಅಪ್ಪಿತಪ್ಪಿ ಬಿದ್ದಿದ್ದ ಮೂಳೆ ಹೋಗ್ತಿತ್ತೇನೋ, ಸದ್ಯ ಏನು ದೇವ್ರದೇ ಏನೂ ಆಗಿಲ್ಲ ಅಂತ ಪೋಸ್ ಸಕ್ಸಸ್ಫುಲಿ ಆಯಿತು. ಸೊ ಇನ್ನೇನು ನಾವೆಲ್ಲ ದರ್ಶನ ಮಾಡೋಕ್ಕೆ ಅಂತ ಎಲ್ಲ ಟಿಪ್ ಟಾಪಾಗಿ ರೆಡಿಯಾಗಿ ಒಂದು ಕಲ್ಚರಲ್, ಒಂದು ಸಾಂಪ್ರದಾಯಿಕವಾಗಿ ಒಂದು ಬಟ್ಟೆ ಹಾಕ್ಕೊಂಡು ಪಂಚೆ ಮತ್ತು ಟವಲ್ ಹಾಕ್ಕೊಂಡು ದೇವಸ್ಥಾನಕ್ಕೆ ದರ್ಶನ ಮಾಡೋದಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಅಂತೂ ಆ ಒಂದು ದೇವಸ್ಥಾನ ಭಾಗದಲ್ಲಿ ನಾವು ನೋಡಿದಾಗ ಅಂದರೆ ಸಿಕ್ಕಾಪಟ್ಟೆ ಅಂಗಡಿಗಳಿದ್ದು, ಒಂದು ಅಡುಗೆ ಒಂದು ಪದಾರ್ಥಗಳಿತ್ತು, ಟ್ಯಾಟೋಗಳು ಹಾಕ್ಸೋದು. ನಮ್ಮ ಹುಡುಗರು ಲೈನಾಗಿ ಒಂದು ದರ್ಶನ ಮಾಡೋದಕ್ಕೆ ಪೋಸ್ ಕೊಟ್ಕೊಂಡು ಹೋಗ್ತಾನೇ ಇದ್ವಿ. ಸೊ ನಾವು ಇಲ್ಲಿ ಮುಂದೆ ಹೋದಾಗ ಅಲ್ಲಿನ ಒಂದು ಸಂಪ್ರದಾಯ ಪದ್ಧತಿಯನ್ನು ನಾವು ನೋಡ್ಬೋದು. ಅಲ್ಲಿ ಹೋದಾಗ ಪಂಚೆ ಮತ್ತು ಟವಲ್ ಅಥವಾ ಬನೀನು ಅಥವಾ ಶರ್ಟನ್ನು ಹಾಕಬಾರ್ದು ಅಂತ. ಸೊ ನಾವು ಹೋದ್ವಿ, ಅಲ್ಲೇ ಒಂದು ಬಟ್ಟೆಗಳನ್ನು ತೊಗೊಂಡ್ವಿ, ಪಂಚೆ ಮತ್ತು ಒಂದು ಟವಲ್ ಆ ಥರ ಅಲ್ಲೇ ತೆಗೆದುಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ. ನೋಡಿದ್ರೆ ಕ್ಯೂ ಕಡಿಮೆ ಇದೆಯೇನೋ, ಬೇಗ ಹೋಗಿ, ಯಾಕಂದರೆ ಟಿಫನ್ ಬೇರೆ ಮಾಡಿರಲಿಲ್ಲ ನಾವು. ಸೊ ದರ್ಶನ ಮಾಡ್ಕೊಂಡು ಬಂದು ನಂತರ ತಿನ್ನೋಣ ಅಂತ ಹೋದ್ರೆ ನೋಡಿದ್ರೆ ಕ್ಯೂ ಭಾಳ ದೊಡ್ಡದಾಗಿತ್ತು. ಆಯಿತು, ಓಂ ನಮಃ ಶಿವಾಯ ಅಂಥೇಳಿ ಗೋಕರ್ಣಕ್ಕೆ ಮುಂದೆ ಹೋದಾಗ ನಮ್ಮ ಹುಡುಗರು ಲೈನಲ್ಲೇ ಪೋಸ್ ಕೊಡ್ತಾ ಹೋದ್ವಿ. ಅಂತೂ ಇಂತೂ ಒಳಗಡೆ ಹೋಗಿ 1 ಅವರ್ ಆಯಿತು ಅನಿಸುತ್ತೆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಸ್ವಲ್ಪ ಹೊತ್ತು ಒಂದು 20-15 ನಿಮಿಷ ದೇವಸ್ಥಾನದಲ್ಲಿ ತಣ್ಣಗಿತ್ತು ಅಂತ ಕೂತ ನಂತರ ಈ ಒಂದು ದ್ವಾರ ಕಾಣಿಸ್ತಲ್ಲ, ಇದು ಎಕ್ಸಿಟ್ಟು. ನಾವು ಆ ಕಡೆಯಿಂದ ಮುಂದೆಯಿಂದ ಹೋಗಿ ಈ ಕಡೆ ಹಿಂದೆಯಿಂದ ಬಂದ್ವಿ. ಸೊ ಇಲ್ಲಿ ಹೊರಗಡೆ ನೋಡಿ ಈ ರೀತಿ ಇರುತ್ತೆ, ತುಂಬ ಚೆನ್ನಾಗಿತ್ತು. ಸೊ ಆ ದರ್ಶನ ಆದಮೇಲೆ ಮತ್ತೆ ಪಕ್ಕದಲ್ಲೇ ಅಂದರೆ ಎಡಗಡೆಯೇ ಹೋಯ್ತಿತ್ತು ಮಹಾಗಣಪತಿ ದೇವ ಅಂತ ದೇವಸ್ಥಾನದಲ್ಲಿ. ಸೊ ಈ ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಹೊರಗಡೆ ಬಂದು ಒಂದು ಪೋಸ್ ಕೊಟ್ಬಿಟ್ಟು ಇನ್ನೇನು ಹೊಟ್ಟೆ ತಾಳ ಹಾಕಿತ್ತು ಅಂತ ಅನ್ನದಾನಕ್ಕೆ ಬಂದ್ವಿ. ಅನ್ನದಾನವನ್ನು ಮಾಡಿಕೊಂಡು ಚೆನ್ನಾಗಿತ್ತು ಅನ್ನದಾನ. ನಂತರ ಮಾಡ್ಕೊಂಡು ನಮ್ಮ ಕೈಲಾದಷ್ಟು ಒಂದು ಅನ್ನದಾನ ಮಾಡೋದಕ್ಕೆ ಒಂದು ದಾನ ಕೊಟ್ಟು ನಂತರ ನಾವು ಈಗ ಬಂದಮೇಲೆ ನಾವು ಸ್ವಲ್ಪ ಹುಡುಗರೆಲ್ಲ ಸೇರಿ ಶಾಪಿಂಗ್ ಮಾಡಬೇಕು ಅಂತ ಶಾಪಿಂಗ್ ಸಹ ಮಾಡಿದೆವು. ಬಾದಾಮಿ, ಗೋಡಂಬಿ, ಅಡುಗೆ ಸಾಮಾನು ಏನು ಅಡುಗೆ ಮನೆಗೆ ಬೇಕು ಅಂತ ತೆಗೆದುಕೊಂಡು ನಾವು ಮುಂದಿನ ಕಡೆ ಪ್ರಯಾಣ ಮಾಡಿದ್ವಿ. ಇನ್ನಷ್ಟು ವೀಡಿಯೋಗಳನ್ನ ನಾವು ಹಾಕಬೇಕಂದ್ರೆ ನೀನು ಮಾಡಬೇಕಾಗಿರೋದು